ಆಗ ಶರೆಯ ಮನೆಯ ಒಳಗೆ ಬಾಮಿ ದೇವಕಿ ಬೇಗದಿಂದ ಪ್ರಥಮ ಗರ್ಭವಾಗುದಿತ್ತು. ಪ್ರಥಮ ಗರ್ಭ ಬಾಲಕಾನು ಹುಟ್ಟುತ್ತಿರಲು ಬೇಗದಿಂದ ವಸುದೇವ ಕಂಸನ ಮುಂದೆ ಇಟ್ಟು ಕರವ ಮುಗಿದು ನಿಂತನು. ಮೊದಲ ಮಗು ಹುಟ್ಟಿತು. ಭಾಗವತ ವರ್ಣನೆ ಮಾಡುತ್ತೆ. ಕೀರ್ತಿಮಂತಂ ಪ್ರಥಮಜಂ, ಮೊದಲನೇ ಹುಡುಗನ ಹೆಸರು ಕೀರ್ತಿಮಾನ್ ಅಂತ. ಈ ವಸುದೇವ 1 ಸೆಕೆಂಡ್ ವೇಸ್ಟ್ ಮಾಡಿಲ್ಲ ರೀ. ಮಗು ಹುಟ್ಟಿದ ತಕ್ಷಣ ಕೈಯಲ್ಲಿ ಹಿಡ್ಕೊಂಡೋಗಿ ಕೃಷ್ಣಾರ್ಪಣ ಅಲ್ಲ ಕಂಸಾರ್ಪಣ ಮಸ್ತು ಅಂತ ಕೊಟ್ಬಿಟ್ಟ. ಅಲ್ಲ, ಯಾರು ಕೊಡ್ತಾರೇನ್ರಿ? ಹುಟ್ಟಿದ ಮಗುನ ಯಾರು ಕೊಲ್ತಾನೆ ಅಂತ ಗೊತ್ತಿದ್ದು ಕೊಡ್ತಾರ? ಭಾಗವತ ಒಳ್ಳೆ ಮಾತು ಹೇಳುತ್ತೆ. ಅನೃತಾದ್ ಅತಿ ವಿಕ್ವಲಹ. ಈ ವಸುದೇವನಿಗೆ ಏನು ಬೇಕಾದರೂ ಪರವಾಗಿಲ್ಲ, ಸುಳ್ಳು ಹೇಳ್ದ ಅಂತ ಅನ್ಬಾರ್ದು ಯಾರು. ಇಡೀ ಜೀವನದ ಒಳಗೆ ಅವನು ಧಾರಣೆ ಮಾಡಿದ ದೊಡ್ಡ ವ್ರತ ಸತ್ಯವ್ರತ. ಭಗವಂತನ ಹೆಸರು ಸತ್ಯವ್ರತ. ವಸುದೇವನ ಮನೆಯಲ್ಲಿ ಕೃಷ್ಣ ಬರಲಿಕ್ಕೆ ಮೇಯ್ನ್ ಕಾರಣ ಏನಂದರೆ ಅವನು ಜೀವನದಲ್ಲಿ ಧಾರಣೆ ಮಾಡಿದ ನುಡಿಯಲ್ಲಿನ ಸತ್ಯ. ಒಂದು ದಿನಕ್ಕೂ ಸುಳ್ಳೇ ಹೇಳಿಲ್ಲಂತೆ. ಸೇಮ್ ನಮ್ಮ ಥರ ಒಂದು ದಿನಕ್ಕೂ ಸತ್ಯ ಹೇಳಿಲ್ವಲ್ಲ ಹಾಗೆ. ನಮಗೆ ಸುಳ್ಳು ಮನೆ ದೇವರಿದ್ದ ಹಾಗೆ, ಅವನಿಗೆ ಸತ್ಯ ಮನೆ ದೇವರು. ಅವನ ಮನೆಯಲ್ಲಿ ದೇವರು ಬರಲಿಕ್ಕೆ ಅವನು ಹಿಡಿದ ಸತ್ಯವೇ ಕಾರಣ. ನಮ್ಮದು ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ಏನದು ನಮ್ಮ ಮನೆ ದೇವರು. ಅಂದರೆ ಮನೆ ದೇವ್ರನ್ನ ಯಾರು ಬಿಡ್ತಾರ? ಅದಕ್ಕೆ ನಾವು ಏನು ಬಿಟ್ಟಿಲ್ಲ? ಸುಳ್ಳು ಬಿಟ್ಟಿಲ್ಲ. ಎಷ್ಟೆಷ್ಟು ಬೇಕೋ ಅಷ್ಟು ಹೇಳ್ಕೊಂಡು ತಿರುಗ್ತಾ ಇದ್ವಿ. ಆದರೆ ದೇವರು ಮನೆಯಲ್ಲಿ ಮಗನಾಗಿ ಬರಲಿಕ್ಕೆ ವಸುದೇವನ ಕ್ವಾಲಿಟಿ ಯಾವುದು ಅಂದರೆ ಸತ್ಯ. ಹಾಗಾದ್ರೆ ನಮ್ಮನೇಲೂ ಅಷ್ಟೇ ದೇವರು, ದೇವರ ಭಕ್ತರು, ದೇಶಭಕ್ತರು ಮನೆಯಲ್ಲಿ ಮಕ್ಕಳಾಗಿ ಬರಬೇಕಾದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ, ನುಡಿಯಲ್ಲಿ, ಸತ್ಯ ನಡೆಯಲ್ಲಿ ಧರ್ಮ ಇದ್ದವರ ಮನೆಯನ್ನು ಹುಡುಕಿಕೊಂಡು ಭಗವಂತನ ಭಕ್ತರು ಮನೆಗೆ ಬರ್ತಾರಂತೆ. ಇವನ ಮನೆಗೆ ದೇವರು ಬರಲಿಕ್ಕೆ ಕಾರಣ ಸತ್ಯವಾದ ನುಡಿ. ಕೇಳಿ ಉಗ್ರಸೇನ ಬಹಳ ಸಂತೋಷದಿಂದ ಸೀಮಂತಾವ ಮಾಡಿಸಿದ ಅಷ್ಟು ಹರುಷದಿ. ಎಲ್ಲ ಮಗುನ ತೊಗೊಂಡೋಗಿ ತಂದುಕೊಟ್ಟ. ಆಮೇಲೆ ಬಾಲಕನ ನೋಡುತ್ತಾ ಬಹಳ ಸಂತೋಷದಿಂದ ನೀನು ನಿನ್ನ ಮನೆಗೆ ಬೇಗ ಹೋಗು ಎಂದನು. ಕಂಸನಿಗೆ ವಸುದೇವ ಕೊಟ್ಟರೆ, ವಸುದೇವ ಕೊಟ್ಟದ್ದನ್ನು ನೋಡಿ ಕಂಸ ಅಂತಾನೆ, ನೀನು ಎಷ್ಟು ಮಿಸ್ಟರ್ ಕ್ಲೀನ್ ನನಗೆ ಗೊತ್ತಿದೆ. ನೀನು ಜನ್ಮದಲ್ಲಿ ಸುಳ್ಳು ಹೇಳುವವ ಅಲ್ಲ, ನಂಗೆ ಗೊತ್ತಿದೆ. 1 to 7 ನೀನಿಟ್ಕೋ. ನನ್ನನ್ನು ಕೊಲ್ಲುವ ಮಗು 8ನೇ ಮಗು ಜ್ಞಾಪಕ ಇದೆಯಲ್ವಾ? ಅದು ಒಂದು ಕೊಟ್ಟರೆ ಸಾಕು, ಬೇಗ ಮನೆಗೆ ಹೋಗು ಎಂದನು. ನೀ ತೊಗೊಂಡೋಗ್ಬಿಡು ಮಗುನ ಅಂತ. ಅಂದ ಮಾತ ಕೇಳಿ ತಾನು ಬಂದನಾಗ ವಸುದೇವ ಹೆಂಡತಿಯ ಕೈಯಲ್ಲಿ ಶಿಶುವ ತಂದು ಕೊಟ್ಟನು. ಹೇಳಿದ ಮಾತು ಕೇಳಿ ತಾನು ಹೋದ ವಸುದೇವ ರಾಣಿಯ ಕೈಲಿ ಶಿಶುವ ತಂದು ಕೊಟ್ಟನು. ನೋಡಿ, ಇಲ್ಲೊಂದು ಮಾತಿದೆ ಭಾಗವತದಲ್ಲಿ. ಅವನಿಗೆ ಸಂತೋಷ ಆಗಲಿಲ್ವಂತೆ ವಸುದೇವನಿಗೆ. ಯಾಕೆ ಅಲ್ಲ, ಮಗು ಸಾಯಬೇಕಿತ್ತು, ವಾಪಸ್ ಕೊಟ್ಟರೆ ಸಂತೋಷ ಪಡಬೇಕಲ್ಲ, ಸಂತೋಷ ಪಡಲಿಲ್ಲಂತೆ. ಯಾಕೆ ಗೊತ್ತಾ? ಭಾಗವತ ಹೇಳುತ್ತೆ, ಇಂದ್ರಿಯ ನಿಗ್ರಹ ಇಲ್ಲದವರ ಮಾತನ್ನು ನಂಬಬಾರದು. ಕಂಸನಿಗೆ ಇಂದ್ರಿಯ ನಿಗ್ರಹ ಇಲ್ಲ. ಇಂದ್ರಿಯ ಅಂದರೆ ನಾಲಿಗೆ. ಮಾತಿನಲ್ಲಿ ಹಿಡ್ತಾ ಇಲ್ಲ. ಒಮ್ಮೆ ಹೀಗಂತಾನೆ, ಇನ್ನೊಮ್ಮೆ ಏನಂತಾನೋ. ಇವನ್ನ ಮಾತು ನಂಬ್ಕೊಂಡ್ರೆ ನಮ್ಗೆ ಅಷ್ಟೇ. ಈಗೆಲ್ಲ ನಾವು ನಂಬ್ಕೊಂಡ್ವಲ್ಲ ಗ್ಯಾರಂಟಿ ಅಂತ. ಇಂದ್ರಿಯ ನಿಗ್ರಹ ಇಲ್ಲದವರ ಮಾತು ಕೇಳಿ ಎಂದು ಸಂತೋಷ ಪಡಬಾರ್ದ್ರಿ. ಯಾರಿಗೆ ಇಂದ್ರಿಯ ನಿಗ್ರಹ ಇಲ್ಲ ಹೇಳಿ? ಹಿಂದಿನ ಕಾಲದಲ್ಲಿ ರಾಜರು ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಯಾಕೆಂದರೆ ಆಡಿದ ಮಾತಲ್ಲಿ ಒಂದು ವರ್ಡ್ ತಪ್ಪಾದರೂ ಸುಳ್ಳಾದರೂ ದೊಡ್ಡ ಪ್ರಾಬ್ಲಮ್. ಈಗ ಆಡಿದ ಮಾತೆಲ್ಲ ಸುಳ್ಳಾದರೂ ನೋ ಪ್ರಾಬ್ಲಮ್. ಹಾಗೆ ವರ್ಷಾನುಗಟ್ಟಲೆ ಅಧಿಕಾರದಲ್ಲಿ ಕಳೆದೇ ಬಿಡ್ತಾರೆ ಅಲ್ವಾ? ಆಗಿನ ಕಾಲದಲ್ಲಿ ಹಾಗಲ್ಲ, ಮಾತೇ ಆಡ್ತಿರ್ಲಿಲ್ಲ. ಆಡಿದ ಮೇಲೆ ಮಾತಿಗೆ ಪ್ರಾಣವನ್ನೇ ಪಣವನ್ನಾಗಿಟ್ಟು ಮಾತು ನಡೆಸ್ತಾ ಇದ್ದರು. ಹೀಗಾಗಿ ಇವನ ಮಾತು ಗೊತ್ತಿತ್ತಾದ ಕಾರಣ 8ನೇದು ಕೊಟ್ಟರೆ ಸಾಕು ಅಂತ ಕಳಿಸಿದ್ರೆ ಅವನಿಗೇನು ಸಂತೋಷ ಆಗಲಿಲ್ಲ. ಈಗೇನೋ ಕಳಿಸಿದ್ದಾನೆ, ಮತ್ತು ವಾಪಸ್ ಯಾವಾಗ ಕರಿತಾನೋ ಗೊತ್ತಿಲ್ಲ ಅಂತಿದ್ದ. ನೋಡಿ, ಅದೇ ಸಂದರ್ಭದಲ್ಲಿ ಅಂಬರದಿಂದಲೇ ಬಂದನಾಗ ನಾರದ, ಅಂಬರದಿಂದಲೇ ಬಂದನಾಗ ನಾರದ, ಇಂದಿರಾಪತಿಯ ಈತ ಸಂದೇಹವಿಲ್ಲವೋ. ನಾರದಾನ ಮಾತು ಕೇಳಿ ಬಹಳ ಕೋಪವನ್ನೇ ತಾಳಿ ಆಯುಧವನ್ನೇ ಪಿಡಿದು ಸೆರೆಯ ಮನೆಗೆ ಬಂದನು. ಕಂಸನ ಬಳಿಗೆ ನಾರದರು ಬಂದು ದೇವಕಾರ್ಯಾರ್ಥವಾಗಿ ಹೇಳ್ತಾ ಇದ್ದಾರೆ,
ಕಂಸ ನಿನಗೆ ಬುದ್ಧಿ ಇದೆಯಾ? ಅಶರೀರವಾಣಿ ಏನು ಹೇಳ್ತು? 8ನೇ ಮಗು ನಿನಗೆ ಮೃತ್ಯು ಅಂತ ಹೇಳ್ತು. ಈ ಕಡೆಯಿಂದ 8, ಈ ಕಡೆಯಿಂದ 8. ದೊಡ್ಡ ಹುಳ ರೀ, ತಲೆ ಒಳಗೆ ಬಿಟ್ಟು ಹೋಗಿ ಬರಲ್ಲ, ಹೊರಟೇ ಹೋಗಿಬಿಟ್ರು. ಹೌದಲ್ವಾ? ಯಾಕೆಂದರೆ ಸಂಸ್ಕೃತದಲ್ಲಿ 8 ಅಂದರೆ ಅಂಕಾನಾಂ ವಾಮತೋಗತಿ ಅಂತ. ಈ ಕಡೆಯಿಂದ ಮೊದಲನೇದೇ 8. ಅವರು ಹೇಳುವಾಗಲೂ ಇಂದಿರಾ ಪತಿಯು ಈತ ಸಂದೇಹವಿಲ್ಲ. ಅವರು ಡೌಟೇ ಮಾಡಬೇಡ, ಹುಟ್ಟಿದ ಮಕ್ಕಳನ್ನ ಕೊಂದು ಹಾಕ್ಬಿಡು ಅಂದರು. ಅವ್ರಿಗೆ ಯಾಕೆ ಆ ದುರ್ಬುದ್ಧಿ? ದೇವ ಕಾರ್ಯ ಸಾಧಕ. ಅದೇ ಮುಂದೆಲ್ಲ ತುಂಬ ಅದರ ಕಥೆ ಬರುತ್ತೆ. ನಾರದಾರ ಮಾತು ಕೇಳಿ ಬಹಳ ಕೋಪವನ್ನೇ ತಾಳಿ ಆಯುಧವನ್ನೇ ಹಿಡಿದು ಸರ ಮನೆಗೆ ಬಂದನು. ದೇವಕಿ ವಸುದೇವರಿಗೆ ಸೆರೆಯ ಸಂಕೋಲೆ ಹಾಕಿ ಬಾಗಿಲ ಮುಂದೆ ಬಟರ ತಂದು ಇಟ್ಟನು. 6 ಮಂದಿ ಪುತ್ರರ ದೇವಕಿ ಪಡೆದಿರಲು ಆಗ ಕಂಸ ಶಿಲೆಯೊಳು ಅಪ್ಪಳಿಸಿ ಕೊಂದನು. ಹತೇಶು ಷಟ್ಸು ಬಾಲೇಶು. ಭಾಗವತದ ಮಾತನ್ನು ಹಾಗೆ ಕನ್ನಡ ಮಾಡಿದ್ದಾರೆ. ನಾವು ಭಾಗವತ ಓದ್ಬೋದಾ? ನಾವು ಅದು ಓದ್ಬೋದಾ, ಇದು ಓದ್ಬೋದಾ? ಹೆಂಗಸರು ಕೇಳಬೇಕಾದ್ದಿಲ್ಲ. ಯಾವ ಜಾತಿ ಮತ ಲಿಂಗ ಭೇದ ಯಾವುದೂ ಇಲ್ಲೇ ವಾದಿರಾಜರಿಂದ ರಚಿತವಾದ ಭಾಗವತದ ಅಚ್ಚ ಕನ್ನಡದ ಕನ್ನಡಿಯಲ್ಲಿ ಓದಿಕೊಂಡಾಗ ಸಮಗ್ರ ಭಾಗವತದ ಫಲವನ್ನು ಕೊಡಬೇಕು ಅಂತೇಳಿ ವಾದಿರಾಜರು ಕಾರುಣ್ಯದಿಂದ ಭಾಗವತದ ಪ್ರತಿ ಶಬ್ದವನ್ನು ಇಲ್ಲಿಟ್ಟಿದ್ದಾರೆ. 7ನೇ ಗರ್ಭ ದೇವಕಿಗೆ 3 ತಿಂಗಳಾಗುತ್ತಿರಲು. 7ನೇ ಗರ್ಭ. ಸಪ್ತಮಂ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ. 7ನೇ ಗರ್ಭದಲ್ಲಿ ವೈಷ್ಣವೋತ್ತಮರಾದ ಶೇಷದೇವರು ಬಂದು ಕೂತಿದ್ದಾರೆ. 3 ತಿಂಗಳಾಗಿತ್ರಿ. ಆಗ ಅವಳಿಗೆ ಭಯ, ಹರ್ಷ ಶೋಕ ವಿವರ್ಧನ. ದೇವಕಿಗೆ ಒಂದು ಕಡೆ ಸಂತೋಷ, ಒಂದು ಕಡೆಗೆ ದುಃಖ. ದುಃಖ ಯಾಕೆ? ಇನ್ನೊಂದು 6 ತಿಂಗಳಾದರೆ ಈ ಮಗು ಸಾಯುತ್ತೆ, ದುಃಖ. 7ನೇದು ಸಾಯಬೇಕು, 8ನೇದು ಬರುತ್ತೆ, ಭಗವಂತ ಸಂತೋಷ. ಹರ್ಷ ಶುಕ ಎರಡೂ ಆಗ್ತಾ ಇದೆ. ಆ ಕಾಲಕ್ಕೆ ಭಗವಂತ 7ನೇ ಗರ್ಭ ದೇವಕಿಗೆ 3 ತಿಂಗಳಾಗುತ್ತಿರಲು ಮಾಯೆ ಸೆಳೆದುಕೊಂಡು ರೋಹಿಣಿಯೊಳಗಿಟ್ಟರು. ಭಗವಂತ ದುರ್ಗಾದೇವಿಗೆ ಆಜ್ಞೆ ಮಾಡಿ ಆ ಗರ್ಭವನ್ನು ಕರ್ಷಣೆ ಮಾಡು. ದೇವಕಿಯ ಗರ್ಭದಲ್ಲಿರುವ ನನ್ನ ಸನ್ನಿಧಾನದಿಂದ ಯುಕ್ತವಾದ ಶೇಷದೇವರನ್ನು ಸೆಳೆದು ವಸುದೇವನ ಇನ್ನೊಬ್ಬ ಹೆಂಡತಿ ಇದ್ದಾಳೆ ನಂದಗೋಕುಲದಲ್ಲಿ ರೋಹಿಣಿ ಅಂತ, ಅವಳ ಹೊಟ್ಟೆ ಒಳಗಿಡು ಅಂತ. ಇದು ಮೊಟ್ಟ ಮೊದಲ ಬಾರಿಗೆ ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಟ್ರಾನ್ಸ್ಫರ್ ಆದ ಕತೆ ಭಾಗವತದಲ್ಲಿದೆ. ಇದು ನಿಮ್ಮದು ಮುಂದುವರೆದ ಟೆಕ್ನಾಲಜಿ ಅಲ್ಲ. ವೇದವ್ಯಾಸ ದೇವರು ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ, ವೇದವ್ಯಾಸ ದೇವರು ಅಲ್ಲೇ ತೋರಿಸ್ಬಿಟ್ಟಿದ್ದಾರೆ. ರೋಹಿಣಿ ಒಳಗೆ ಇಟ್ಟಿದ್ದಾರೆ. ದೇವಕಿಗೆ 7ನೇ ಗರ್ಭ ಆಯಿತು. ತುಂಬ ಜನ ಅಂದ್ಕೊಂಡ್ರು ಗರ್ಭಸ್ರಾವ ಆಯಿತು ಅಂತ. ದೇವಕಿಯ ಗರ್ಭದೊಳಗೆ ದೇವಶ್ರೀ ಹರಿಯು ಜನಿಸೆ ಬಹಳ ವಾಕ್ಯದಿಂದ ಜನರು ಆಡಿಕೊಂಬರು. ಅಕಳಂಕ ಚರಿತ ದೇವಕಿಯ ಬಸಿರೊಳಗೆ ಬಂದಿರಲು ವಿಕಸಿತವಾದವು ಮುಖ ಕಮಲವು. ಯಾವಾಗ ಭಗವಂತ ದೇವಕಿಯ ಗರ್ಭಕ್ಕೆ ಬಂದ ಅವಳ ಮುಖ ತುಂಬ ಬ್ರೈಟ್ ಆಯ್ತಂತೆ. ಹೊಟ್ಟೆ ಒಳಗೆ ಎಂಥ ಮಗು ಇರುತ್ತೋ ಅಂಥದ್ದು. ಅಂಡ್ ದ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ. ಮುಖದಲ್ಲಿ ನಿಮ್ಮ ಒಳಗೆ ಯಾವ ಭಾವನೆಗಳಿದೆ ಅದು ಮುಖ ಹೊರ ಹಾಕ್ತಾ ಇರುತ್ತೆ. ಸ್ವಯಂ ಅನಂತ ಕಲ್ಯಾಣ ಗುಣಗಣ ಭರಿತನಾದ ಪರಮಾತ್ಮ ಆ ತಾಯಿಯ ಹೊಟ್ಟೆಯಲ್ಲಿರುವಾಗ ಇವಳ ಮುಖ ಕಮಲ ವಿಕಸಿತ ಆಗಿರ್ತಕ್ಕಂಥದ್ದು. 3 ಲೋಕ ತಿರುಗುವ ನಾರದ ಮುನಿಯು ಬರಲು ಬುದ್ಧಿ ಕ್ಷಮೆಯಿಂದ ಮಾತನಾಡುತ್ತಿದ್ದರು. ಪೂರ್ವ ಕಾಲದಲ್ಲಿ ಅವಳು ಅಳ್ತಾ ಇದ್ದಾಳೆ. ಹೊಟ್ಟೆ ಒಳಗೆ ಮಗು ಬಂದಾಗ 8ನೇ ಮಗು, ಇನ್ನೂ ಈ ಮಗು ಸಾಯುತ್ತೇನೋ ಅಂತ. ಈ ಕಥೆ ಭಾಗವತದಲ್ಲಿಲ್ಲ. ವಾದಿರಾಜರು ಅದ್ಭುತವಾಗಿ ಒಂದು ಕಥೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ಕಂಸನ ಮನೆಗೆ ಹೋದ ನಾರದರು ಜೈಲಿಗೂ ಬಂದ್ರಂತೆ. ಜೈಲಿಗೆ ಬಂದು ದೇವಕಿಗೆ ಹೇಳ್ತಾರೆ, ಅಮ್ಮ 6 ಸತ್ತದ್ದು ಬೇರೆ, 7 ಹೋಗಿದ್ದು ಬೇರೆ, 8ನೇದು ಬೇರೆ. ಹುಟ್ಟಕ್ಕೆ ಮುಂಚೆ ಸತ್ತ ಮೇಲೂ ಜಾತಕ ಹೇಳುವ 3 ಲೋಕ ತಿರುಗುವ ನಾರದರು ಹೇಳ್ತಾ ಇದ್ದಾರೆ, ಅಮ್ಮ ಇವರೆಲ್ಲ ಕಾಲನೇಮಿಯ ಮಕ್ಕಳು, ಇವರೆಲ್ಲ ಸಾಯಬೇಕಾಗಿದ್ದೆ ಅಂಥೇಳಿ ಈ ಕತೆ ಹರಿವಂಶದಲ್ಲಿ ಬರುವಂತಹ ಕಥೆಯನ್ನು ವಾದಿರಾಜರು ಇಲ್ಲಿ ಸಂಗ್ರಹ ಮಾಡಿ 6 ಜನ ಸತ್ತವರು ಯಾರು ಅಂತ ಆ ತಾಯಿಗೆ ಹೇಳ್ತಾರಮ್ಮ, ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಇದೆಲ್ಲ ದೇವ ಮಾಯ. ಈ ಕಥೆ ಒಳಗೊಂದು ನಮಗೊಂದು ಕಥೆ. ನಮ್ಮ ಹೊಟ್ಟೆಲೂ ಕೃಷ್ಣ ಹುಟ್ಟಬೇಕು, ಹುಟ್ಟಬೇಕಾದ್ರೆ ಹುಟ್ಟಿದ್ದಾರು ಸಾಯಬೇಕು. ಇದೊಳ್ಳೆ ಕಷ್ಟಕ್ಕೆ ಬಂತಲ್ಲ ಆಚಾರ್ಯ. ಮೊದಲು ಹುಟ್ಟಿದ 6 ಸತ್ತರೆ 7ನೇದು ಹೋದರೆ 8ನೇದಾಗಿ ಕೃಷ್ಣ ಬರ್ತಾನೆ ರೀ. ಮೊದಲು ಹುಟ್ಟೋ 6 ಯಾವ್ದು ಗೊತ್ತಾ? ಅರಿಷಡ್ವರ್ಗ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ. ಇವು ಸತ್ತರೆ ಆಮೇಲೆ ಬರೋದು ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಅಭಿಮಾನಿಯಾದ ಶೇಷದೇವರು. ಆ ವೈರಾಗ್ಯಕ್ಕೆ ಅಭಿಮಾನಿಗಳಾದ, ಜ್ಞಾನಕ್ಕೆ ಅಭಿಮಾನಿಗಳಾದ
ಉಪಸಾಧಕರಾದ ಶೇಷದೇವರು ಸಾಧನೆ ನಿಮ್ಮಿಂದಾದರೆ ಮಥುರಾ ಅನ್ನುವ ಈ ಪಟ್ಟಣದ ಒಳಗೆ ಕೃಷ್ಣನ ಅವತಾರ ಆಗತ್ತೆ ಅನ್ನುವ ಕಥೆ ವಾದಿರಾಜ ಶ್ರೀಮತ್ ಚರಣರು ನಮಗೆ ತಿಳಿಸ್ತಾ ಇದ್ದಾರೆ. 8ನೇ ಗರ್ಭ ತಾಯಿಯ ಹೊಟ್ಟೆ ಒಳಗಿದೆ. 7ನೇ ಗರ್ಭಸ್ರಾವಾಗಿ 8ನೇ ಗರ್ಭವತಿಯಾಗಿದ್ದಾಳೆ ದೇವಕಿ ಅನ್ನುವ ಸುದ್ದಿಯನ್ನು ಕೇಳಿ 2-3 ತಿಂಗಳಾಗಿತ್ತು. ಕಂಸ ಜೈಲ್ ಭೇಟಿಗೆ ಬಂದ. ಅದು ಹೇಳ್ತಾರೆ ವಾದಿರಾಜರು. 1 ದಿವಸ ದೇವಕಿಯ ಮಂದಿರಕ್ಕೆ ಬಂದ ಕಂಸ, 1 ದಿವಸ ದೇವಕಿಯ ಮಂದಿರಕ್ಕೆ ಬಂದ ಕಂಸ, ತಂಗಿ ಮುಖದ ಕಾಂತಿ ನೋಡಿ ಬೆರಗು ಬಿದ್ದನು. ಆಶ್ಚರ್ಯ ಆಯಿತು. ಹುಟ್ಟದಾಗಿಂದ ಇವಳು ನೋಡ್ತಾ ಇದ್ದೀನಿ, ಇವಳ ಮುಖದಲ್ಲಿ ಯಾವ ಸೋಪ್ ಹಚ್ಚಿದ್ರೂ ಈ ಬ್ರೈಟ್ನೆಸ್ ಇರಲಿಲ್ಲ. ಈ ಬ್ರೈಟ್ನೆಸ್ ಎಲ್ಲಿಂದ ಬಂತು? ಓಹೋ, ಎಂದಿನಂತಲ್ಲ ಗರ್ಭ ಚಂದವಾಗಿ ತೋರುತ್ತಿದೆ, ಕೊಂದೀತು ಎನ್ನ ಸಂದೇಹವಿಲ್ಲವೋ. ಅಹೈಮೆ, ನನ್ನ ಪ್ರಾಣವನ್ನು ಹರಣ ಮಾಡುವ ಹರಿಯೇ ಇವಳ ಹೊಟ್ಟೆ ಒಳಗಿದ್ದಾನೆ ಅಂತ ತಿಳ್ಕೊಂಡು ಬಿಡ್ತಂತೆ. ದೇವಕಿಗೆ 8ನೇ ಗರ್ಭ ಬಹಳ ಎಚ್ಚರಿಕೆ ಎಂದು ಹೇಳಿದಾನೆ ಕಂಸ ತನ್ನ ಆಳು ಮಂದಿಗೆ. ಸೆಕ್ಯೂರಿಟಿ ಗಾರ್ಡೆಲ್ಲ ಚೇಂಜ್ ಮಾಡಿಬಿಟ್ರು. ನೀವೆಲ್ಲ ಹಳೆ ಸೆಕ್ಯೂರಿಟಿ, ಕೂತ್ ಕಡೆ ನಿಂತ ಕಡೆ ನಿದ್ದೆ ಹೊಡಿತೀರಿ, ಅದರಿಂದ ನೀವು ಪ್ರಯೋಜನ ಇಲ್ಲ ಅಂಥೇಳಿ ಈ ಬ್ಲಾಕ್ ಕ್ಯಾಟ್ಸ್ ಅಂತಾರೆ ನೋಡಿ, ಕಮಾಂಡೋಸ್, ಅವರು ಜನ್ಮದಲ್ಲೇ ನಿದ್ದೆ ಮಾಡಿಲ್ಲ ರೀ. ನಿದ್ದೆ ಅಂದರೆ ಗೊತ್ತಿಲ್ಲ ನಮ್ಗೆ, ಅದು ಬಿಟ್ಟು ಇನ್ನೊಂದು ಗೊತ್ತಿಲ್ಲ. ಎದ್ರ ನಿದ್ದೆ, ಕೂತ್ರ ನಿದ್ದೆ, ಕೆಲವರು ಊಟಕ್ಕೆ ಕೂತು ಹಾಗೆ ಮಲಗಿಬಿಟ್ಟಿರ್ತಾರೆ. ಅವ್ರನ್ನ ಎಬ್ಸಿ ಬಾಯಲ್ಲಿರೋ ಹೋಳಿಗೆ ನುಂಗಿ ಮಲಗ್ರಪ್ಪ, ಆ ಹೋಳಿಗೆ ಹಾಕ್ಕೊಂಬಿಟ್ಟಿರ್ತಾರೆ, ಅಗದು ಸಾಕಾಗಿರುತ್ತೆ, ಹಾಗೆ ನಿದ್ದೆ ಬಂದುಬಿಡುತ್ತೆ. ಅಂಥ ನಮ್ಮ ನಿದ್ದೆಗಳು ಪುರಾಣದಲ್ಲಿ ನಿದ್ದೆ, ಎದ್ರ ನಿದ್ದೆ, ಕೂತ್ರ ನಿದ್ದೆ, ನಿದ್ದೆ ಮಾಡ್ಕೊಂಡು ಎದ್ದು ಬಂದು ಕೂತಿದ್ರೂ ನಿದ್ದೆ. ಇವರು 14 ಮಗು 8ನೇ ಮಗು ಇದ್ದಾಗ ಇಡೀ ತನ್ನ ಭೃತ್ಯರಲ್ಲಿ ಜನ್ಮದಲ್ಲಿ ನಿದ್ದೆ ಮಾಡದೇ ಇದ್ದವ್ರು ಯಾರಿದ್ದಾರೆ ಅವ್ರನ್ನೆಲ್ಸ ದೇವಕಿ ವಸುದೇವರಿಗೆ ಸೆರೆಯ ಸಂಕೋಲೆ ಹಾಕಿಸಿ ಬಾಗಿಲ ಮುಂದೆ ಭಟರ ತಂದು ಕಾವಲಿಟ್ಟನು. ಪುರದ ಬಾಗಿಲಗಳ ಇಕ್ಕಿ ನೋಡಿ, ಇದೆಲ್ಲ ಆಯಿತು, ಸುತ್ತಲೂ ಪಹರೆ ಎಲ್ಲ ನಿಲ್ಲಿಸಿಬಿಟ್ಟ. ಆದಾಗ ಆ ಎಲ್ಲ ದೈತ್ಯರು, ಕಂಸನ ಭೃತ್ಯರು ಊರಗಲ ಕಣ್ಣು ಬಿಟ್ಕೊಂಡು ದೇವಕಿನೇ ನೋಡ್ತಾ ಇದ್ರು. ದೇವಗಿ ಎಂಥ ಪ್ರಾರಬ್ಧಗಳು ನಿಲ್ಲಿಸೋಗಿದ್ದಾನೆ, ಎಲ್ಲ ಹೀಗೆ ನೋಡ್ತಿದ್ರು. ಹಡಿಯೋದು ಯಾವಾಗ? ಸ್ವಾಮೀಂದ್ಲು ಕೃಷ್ಣ ಅಂದ. ಎಟ್ಟಗಲ ಕಣ್ಣು ಬಿಟ್ಟಿದ್ದರೂ ಕೂಡ ಅವರು ಕಣ್ಣು ಮುಚ್ಚಿಸೋದು ನಾನೇ, ತೆಗೆಸೋದು ನಾನೇ. ಬಿಟ್ಟಿರಲಿ, ಸುಮ್ಮನೆ ಇರು, ಟೈಮ್ ಬಂದಾಗ ಅವರೇ ಮುಚ್ಚುತ್ತಾರೆ ಅಂತ. ಕೆಲವರು 6 ಗಂಟೆಗೆ ಪ್ರವಚನಕ್ಕೆ ಬಂದು ಕೂತಿರ್ತಾರೆ ರೀ, ಅದು ಮಧ್ಯರಾತ್ರಿ ಕೃಷ್ಣ ಬರೋವರೆಗೂ ಪ್ರವಚನ ಅಂತ ಹೇಳಿಬಿಟ್ಟಿರ್ತಾರೆ. ಅಲ್ಲ, ಇವತ್ತಿಲ್ಲ, ಇನ್ನು ಸ್ವಲ್ಪ ಹೊತ್ತಿಗೆ ಬಿಟ್ಬಿಡ್ತೀನಿ. ಕೃಷ್ಣ ಬರೋವರೆಗೂ ಪ್ರವಚನ, ಕೃಷ್ಣ ಬರಬೇಕು, ಇವ್ರ ಪ್ರವಚನ ನಿಲ್ಲಬೇಕು. ನಮಗೇನಾಗುತ್ತೆ, ಕೇಳಬೇಕು, ಕಣ್ಣು ಬಿಟ್ಕೊಂಡು ಕೂತಿರ್ತೀವಿ. ದೇವರಂತಾನೆ, ನಿನಗೆ ಯಾವಾಗ ಕಣ್ಣು ಮುಚ್ಚಿಸ್ಬೇಕು ನನಗೆ ಗೊತ್ತಿಲ್ವಾ ಅಂಥೇಳಿ. ಇನ್ನೇನು ಕೃಷ್ಣ ಹುಟ್ಟೋ ಟೈಮ್ಗೆ ಹಾಗೆ ನಿದ್ದೆ ಬಂದುಬಿಡುತ್ತೆ. ನೀವು ಹೆಡ್ಲೈಟು ಎಷ್ಟೇ ದೊಡ್ಡದು ಆನ್ ಮಾಡ್ಕೊಂಡಿದ್ರು, ಒಳಗೆ ಕೂತು ಭಗವಂತ KEB ಓನರ್ ಅವನೇ ಕರೆಂಟ್ಗೆ, ಅವನು ಒಳಗಿಂದಲೇ ಮೇಯ್ನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಎಷ್ಟೇ ಸ್ವಿಚ್ ಆನ್ ಮಾಡಿದರೂ ಯಾವ ಲೈಟು ಉರಿಯಲ್ವಲ್ಲ. ಹಾಗೆ ಕಣ್ಣು, ಕೈ, ಕಾಲು, ಕಿವಿ ಎಲ್ಲ ಇಂದಿರಾರಮಣ ಗೋವಿಂದ ಗೋವಿಂದ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ದೇವರು ಹುಟ್ಟುವಾಗ ಹೇಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಪುರದ ಬಾಗಿಲುಗಳ ಇಕ್ಕಿ ಜನರು ಎಲ್ಲ ನಿದ್ರೆಗೈವ ಸಮಯದಲ್ಲಿ ದೇವಕಿ ದೇವಿಯ ನಡುವು ನೊಂದಿತು. ವಾದಿರಾಜರು ಅವರೇನು ಎಂಥ ಅದ್ಭುತ ಅವರ ಒಂದು ಪರಿಕಲ್ಪನೆ ನೋಡಿ. ಅದು ಪ್ರಸವ ಆಗುವ ಮುಂಚೆ ಹೆಣ್ಣು ಮಕ್ಕಳಿಗೆ ಸೊಂಟ ನೋವು ಬರುತ್ತೆ. ವಾದಿರಾಜರು ಬ್ರಹ್ಮದೇವರು, ಭಾವಿ ಬ್ರಹ್ಮರು. ಪುರದ ಬಾಗಿಲುಗಳ ಇಕ್ಕಿ ಜನರು ಎಲ್ಲ ನಿದ್ರೆಗೈವ ಸಮಯದಲ್ಲಿ ದೇವಕೀ ದೇವಿಯ ನಡುವು ನೊಂದವು. ಅಷ್ಟಮಿಯ ರೋಹಿಣಿಯಲ್ಲಿ ಅರ್ಧರಾತ್ರಿ ವೇಳೆಯಲ್ಲಿ ಅಚ್ಯುತಾನ ಚರಿತೆ ಭಾವಿಭೂತವಾಯಿತು. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿರ್ಭವೇತ್. ಆಚಾರ್ಯರ ಮಾತನ್ನು ಒಂಚೂರು ಬಿಡಲ್ಲ. ರೋಹಿಣ್ಯಾಂ ಅಷ್ಟಮಿಯ ರೋಹಿಣಿಯಲ್ಲಿ ಅರ್ಧರಾತ್ರಿ ವೇಳೆಯಲ್ಲಿ ಅಚ್ಯುತಾನ ಚರಿತೆ. ಕೃಷ್ಣ ಹುಟ್ಟಿದ ಅಂತ ಹೇಳಲ್ಲ. ಯಾಕೆ ಗೊತ್ತಾ? ಕೃಷ್ಣ ಯಾವಾಗಲೂ ಇರ್ತಾನ್ರಿ. ಯಾರು ಹುಟ್ಟೇ ಇಲ್ಲ ಅವನಿಗೆ ಹುಟ್ಟಿದ ಅನ್ಬೇಕು. ಇದು ಯಾವಾಗಲೂ ಇರೋನೇ. ಹಾಗಾದ್ರೆ ಈಗ ಹುಟ್ಟಿದ್ದೇನು? ಕೃಷ್ಣ ಅಲ್ಲ, ಕೃಷ್ಣನ ಸ್ಟೋರಿ ಶುರುವಾಯಿತು ಅಂತ. ಕೃಷ್ಣ ಹುಟ್ಟಿದ್ದು
ಅವನ ಕಥೆಗಾಗಿ. ನೋಡಿ ಇವತ್ತು ಎಷ್ಟು ಚೆನ್ನಾಗಿ ನೀವು ಕಥೆ ಕೇಳ್ತಾ ಇದ್ದೀರಿ. ಕೃಷ್ಣ ಹುಟ್ಟದೇ ಇದ್ದರೆ ಯಾರು ಕಥೆ ಕೇಳ್ತಿದ್ರಿ? ಹಿಂದಿನ ಮನೆ ಪಕ್ಕದ ಮನೆಯವ್ರ ಕಥೆ ಕೇಳಿ ಮತ್ತೆ ಅದೇ ಅಂದಂತ ತಮಸ್ಸಿಗೆ ಹೋಗ್ತಾ ಇದ್ರಿ. ಶ್ರವಣ ಮನಕಾನಂದ ಬೀವುದು ಭವಜನಿತ ದುಃಖಗಳ ಕಳೆವುದು ವಿವಿಧ ಭೋಗಗಳ ಅಲ್ವಾ, ಯಾವುದದು? ಭುವನ ಪಾವನ ವೆನಿಪಲ ಕುಮಿ ಧವನ ಚರಿತೆ. ಆ ಚರಿತೆ ಅಚ್ಯುತಾನ ಚರಿತೆ ಆವಿರ್ಭೂತವಾಯಿತು.